2024ನೇ ವರ್ಷದಲ್ಲಿ ಕುಂಭರಾಶಿಯವರ ಶುಭ ಅಶುಭ ಫಲಗಳ ಬಗ್ಗೆ ತಿಳಿಸಿಕೊಡೋದಾದರೆ? ಆ್ಯಕ್ಚುಲಿ ಕುಂಭರಾಶಿಯವರಿಗೆ ಬಹಳ ಅದೃಷ್ಟದ ಸಂದರ್ಭ ಆಗಿರಬೇಕಿತ್ತು. ಆದರೆ ಏನು ಮಾಡೋಣ, ಅಲ್ಲಿ ಶನೈಶ್ಚರ ಇದ್ದಿರೋದ್ರಿಂದ ಶನೈಶ್ಚರ ಇನ್ನೂ 4 ವರ್ಷಗಳ ಕಾಲ ಈ ರಾಶಿಯವರಿಗೆ ಕಾಡೋದಕ್ಕೆ ಅಲ್ಲಿ ಅವಕಾಶಗಳಿದೆ. ಶನೈಶ್ಚರನೂ ಕಾಡುವಂತಹ ಸಂದರ್ಭ. ಕುಂಭರಾಶಿ ತನ್ನದೇ ಆದಂಥ ರಾಶಿ ಆದರೂ ಕೂಡ ಕುಂಭರಾಶಿಯಲ್ಲೇ ಶನೈಶ್ಚರನ ಕಾಟ ಇರುವಾಗ ಕುಂಭರಾಶಿಯವರು ಭಾಳಷ್ಟು ತೊಳಲಾಟವನ್ನು ಎದುರಿಸಬೇಕಾಗುತ್ತೆ. ಇವತ್ತು ಆರಾಮಾಗಿದ್ದೇನೆ ಅಂತ ನಾವು ಯಾರಿಗೋ ಫೋನ್ ಮಾಡಿರ್ತೀವಿ. ನಾಳೆ ಅದನ್ನು ಅವರು ನಂಬಿರ್ತಾರೆ, ಇವತ್ತು ಆರಾಮಾಗಿದ್ದ. ನಾಳೆ ನಾನೇ ಅದನ್ನೇ ಫೋನ್ ಮಾಡ್ತೀನಿ, ನಿನ್ನೆ ನಾನು ನಿನಗೆ ಒಳ್ಳೆಯದಾಗಿದ್ದೇನೆ ಅಂತ ಹೇಳಿದೆ, ಹೀಗೆ ಬಂದೇನೋ ಒಂದು ತೊಂದರೆ ಬಂದುಬಿಟ್ಟಿದೆ. ಅಂದರೆ ಊಹಿಸಲಿಕ್ಕೂ ಸಾಧ್ಯವಾಗದೇ ಹೋದಂತಹ ರೀತಿಯಲ್ಲಿ ತೊಂದರೆಗಳು ನಮ್ಮನ್ನು ಬಂದು ಸೇರಿಕೊಡೋದಕ್ಕೆ ಕುಂಭರಾಶಿಯವರಿಗೆ ಈಗ ಬಹಳ ವಿವಂಚನೆಯ ಕಾಲ ಇದು. ಅದು ಬಂದು ಸೇರ್ಕೊಂಡು ಬಿಡುತ್ತೆ. ಜೊತೆಗೆ ಆ ಚಂದ್ರನ ಒಂದು ಸಂದರ್ಭ. ಹಾಗಾದರೆ ಕುಂಭರಾಶಿಯವರು ಎಲ್ಲಿ ಒಂದು ಸಮಾಧಾನವನ್ನು ಪಡ್ಕೊಳ್ಬೋದು? ಕುಂಭರಾಶಿಯವರಿಗೆ ಬುಧನ ಮೂಲಕವಾಗಿ ಅನೇಕ ರೀತಿಯ ಸಂತೃಪ್ತಿಗಳು ಸಿಗಬೇಕು. ಜ್ಞಾನ ಮತ್ತು ಬುದ್ಧಿ ದುರ್ಬುದ್ಧಿಯೂ ಆಗಬಹುದು. ಆದರೆ ಜ್ಞಾನ ಯಾವಾಗಲೂ ಕೆಟ್ಟ ಜ್ಞಾನ ಅಂತಿಲ್ಲ, ಜ್ಞಾನ ಯಾವಾಗಲೂ ಒಳಿತೆ. ಜ್ಞಾನದ ಸಂದರ್ಭದಲ್ಲಿ ಗುರುವಿನ ಒಂದು ಸಕಾರಾತ್ಮಕವಾದಂತಹ ಒಂದು ಹೆಲ್ಪ್ ಇವರಿಗೆ ಸಿಗತ್ತೆ ಅನ್ನುವಂಥದ್ದನ್ನು ಧೈರ್ಯದಿಂದ ಹೇಳಲಿಕ್ಕೆ ಸಾಧ್ಯವಾಗಲ್ಲ. ಅಂದರೆ ಇವತ್ತಿನ ಚದುರಿದಂತಹ ಗೋಚರದ ಒಂದು ಗ್ರಹಗಳನ್ನು ಅನುಲಕ್ಷಿಸ್ಕೊಂಡು ಹೇಳ್ತಾ ಇದ್ದೇನೆ. ಇನ್ನು ಜಾತಕದಲ್ಲಿ ಅಭೂತಪೂರ್ವವಾದಂಥ ಯಾವುದೋ ಒಂದು ದಶಾಕಾಲ ಹೋಗ್ತಾ ಇದೆ ಅಂತಾದರೆ ಆ ದಶಾಕಾಲ ಎಲ್ಲ ರೀತಿಯ ತೊಡಕುಗಳನ್ನು ನಿವಾರಿಸಿ ಒಂದು ಸದೃಢವಾದ ದಾರಿಯಲ್ಲಿ ತಗೊಂಡು ಹೋಗ್ಬೋದು. ಆದರೆ ಜಾತಕವನ್ನು ನೋಡಬೇಕು. ಆದರೆ ಇವರು ಬೌದ್ಧಿಕವಾಗಿ ಗಟ್ಟಿಯಾಗಿ ಯೋಚಿಸುವಂಥ, ಬೌದ್ಧಿಕವಾಗಿ ತಮ್ಮ ನಿರ್ಣಯವನ್ನು ಸರಿಯಾಗಿ ತೆಗೆದುಕೊಳ್ಳುವಂಥ, ಬೌದ್ಧಿಕವಾಗಿ ಪ್ರತಿಯೊಂದನ್ನು ಅಳೆದು ತೂಗಿ ನೋಡಬಹುದಾದಂಥ, ಯಾಕೆಂದರೆ ಕುಂಭ ಅಂದರೆ ಯಾವಾಗಲೂ ತುಂಬಿಕೊಂಡಿರುವಂಥವರಿಗೆ ಕೆಲವು ಸಲ ಸ್ವಲ್ಪ ತೊಂದರೆಗಳು ಏನಾಗೋದು ಅಂದರೆ, ಸ್ವಲ್ಪ ಅದರಲ್ಲಿ ತುಳುಕಿದರೂ ಕೂಡ ಅವರು ಏನೋ ಒಂದು ರೀತಿ ಏನೋ ಆಗಿಬಿಡ್ತು ತೊಂದರೆ ಅನ್ನುವಂಥದ್ದಾಗೆ ಅವರು ಯೋಚನೆ ಮಾಡ್ತಾರೆ. ಶನಿ ಕಾಟ ಇರುವ ಸಂದರ್ಭದಲ್ಲಿ ತುಂಬಿದ ಕೊಡ ಕೂಡ ತುಳುಕತ್ತೆ. ತುಂಬಿದ ಕೊಡ ತುಳುಕೋದಿಲ್ಲ ಅಂತ ನಾವು ಮತ್ತೆ ಹೇಳ್ತೀವಿ. ಆದರೆ ಶನಿಕಾಟದ ಸಂದರ್ಭದಲ್ಲಿ ಕುಂಭ ತುಂಬಿದ್ದರೂ ಕೂಡ ಅದು ತುಳುಕತ್ತೆ. ಆ ಸಂದರ್ಭದಲ್ಲೂ ಧೈರ್ಯಗೆಡಬಾರ್ದು. ಹಾಗಾದವಾಗ ಈ ರಾಶಿಯವರಿಗೆ ಬೌದ್ಧಿಕವಾಗಿ ತನ್ನ ಅನುಗ್ರಹವನ್ನು ಕೊಡಬಹುದಾದಂಥ ಬುಧ ಒಳ್ಳೆಯ ರೀತಿಯಲ್ಲಿ ಸ್ಪಂದಿಸ್ತಾ ಇರ್ತಾನೆ. ಹಾಗಾಗಿ ನಾವೇನು ಹೇಳ್ತೇವೆ, ಬೀಸೋದು ಒಣ್ಣೆ ತಪ್ಪಿದರೆ 1000 ವರ್ಷ ಆಯಸ್ಸು ಅನ್ನುವಂಥದ್ದನ್ನು ನಾವು ಹೇಳ್ತಾ ಇರ್ತೇವೆ. ಹಾಗಾಗಿ ಆ 1000 ವರ್ಷಗಳ ಆಯಸ್ಸನ್ನು ಕೊಡಬಹುದಾದಂಥ ಔದಾರ್ಯವನ್ನು ಬುಧ ಕೊಡುವವನಾಗಿರೋದ್ರಿಂದ, ಅಂಥ ಒಂದು ಔದಾರ್ಯವನ್ನು ಅವನು ತೋರಿಸುವವನು ಇದ್ದಿರೋದ್ರಿಂದ ನಾನು ಅದರ ಮೂಲಕವಾಗಿ ಗೆಲ್ತೇನೆ ಅಂತ ಬೌದ್ಧಿಕವಾದಂತಹ ಸಂಪನ್ನತೆಯಲ್ಲಿ ಇವರು ಬದುಕನ್ನು ಎದುರಿಸೋದಕ್ಕೆ ಮುಂದಾಗಿ ಹೋಗಬೇಕು. ಆದರೆ ಹಣಕ್ಕೆ ಬಹಳಷ್ಟು ಎಚ್ಚರದಲ್ಲಿರಬೇಕು. ಯಾರಿಗೆ ಹಣವನ್ನು ಕೊಡುವಂಥದ್ದಾಗಲಿ ಅಥವಾ ಯಾರ ಹತ್ರ ಸಾಲವನ್ನು ತಗೊಳ್ಳುವಂಥದ್ದಾಗಲಿ, ಹಣದ ಕಾರಣಕ್ಕಾಗಿ ಅವಮಾನವನ್ನು ಎದುರಿಸಬೇಕಾದಂತಹ ಸಂದರ್ಭ ಎದುರಾಗುತ್ತೆ. ಈಗ ನಾನಿವತ್ತು ಯಾವುದೋ ಒಂದು ನಂಬಿಕೆಯಿಂದ ಒಬ್ಬ ಜನಾರ್ದನ ಅನ್ನುವವನಿಗೆ ಹಣವನ್ನು ಕೊಟ್ಟಿರ್ತೇನೆ. ಆದರೆ ಅವನು ಹಣದ ಸರಿಯಾದ ಸಂದರ್ಭದಲ್ಲಿ ಬರದೇ ಹೋದಾಗ ನನ್ನ ಒಳ್ಳೆಯತನವೂ ಕೂಡ ಕೆಟ್ಟ ಮಾತನ್ನು ಆಡಿಸ್ಬಿಡ್ಬೋದು. ಹಾಗಾಗಿ ಕ್ಲಪ್ತ ಸಂದರ್ಭದಲ್ಲಿ ತನ್ನ ಹೆಲ್ಪಿಗೆ ಬಂದಂಥ ಒಬ್ಬ ವ್ಯಕ್ತಿ ನಾನು ನಿಜಕ್ಕೂ ಕೊಡಬೇಕಾದ ಹಣವನ್ನು ಕೊಡಲಿಕ್ಕೆ ಸಾಧ್ಯವಾಗದೆ ವೈಫಲ್ಯವನ್ನು ಎದುರಿಸಿದೆ ಅನ್ನುವಂತಹ ದುಃಖದ ಜೊತೆಗೆ ಇಂತಹ ಒಳ್ಳೆಯ ವ್ಯಕ್ತಿ ಬಾಯಲ್ಲಿಯೂ ಕೂಡ ಕೆಟ್ಟ ಶಬ್ದಗಳನ್ನು ಕೇಳಿಸ್ಕೊಂಡೆ ಅನ್ನುವಂಥ ನೋವು ಇರ್ತದಲ್ಲ, ಅದು ಸಾಮಾನ್ಯವಾದದ್ದಲ್ಲ. ಅಂತಹ ನೋವಿಗೆ ತುತ್ತಾಗುವಂತಹ ಸಂದರ್ಭ ಬಂದುಬಿಡಬಹುದು. ಚುನಾವಣೆಯಲ್ಲಿ 10 ಸಲ ನಾನು ಗೆದ್ದಿದ್ದೀನಿ, ಈ ಬಾರಿನೂ ನಾನು ಗೆಲ್ಲುವಂಥದ್ದು ಬಹಳ ಖಂಡಿತವಾಗಿ ಇದು ಶತಸಿದ್ಧ ಅನ್ನುವಂಥ ಒಂದು ಓವರ್ ಕಾನ್ಫಿಡೆನ್ಸ್ ಏನಿದೆ ಅದನ್ನು ಹೊಂದಿರಬಾರ್ದು. ಬಹಳ ಕಷ್ಟ ಆಗುತ್ತೆ. ಏಕೆಂದರೆ 2ನೇ ಮನೆಯಲ್ಲಿ ಈಗಿರುವಂಥ, ಅಂದರೆ 2ನೇ ಮನೆ ಅಂದರೆ ಏನು, ಕುಂಭರಾಶಿಯಿಂದ 2ನೇ ಮನೆ ಮೀನರಾಶಿಯಲ್ಲಿ ಈಗೇನಿದ್ದಾನೆ ಇವನು ಯಾರು, ರಾಹು ಇದ್ದಾನೆ. ಹಾಗಾಗಿ 8ರಲ್ಲಿ ಕೇತು ಇದ್ದಾನೆ. ರಾಹು ಕೇತು ಇಬ್ಬರೂ ಕೂಡ ಕೆಟ್ಟವರಾಗಿದ್ದಾರೆ. ರಾಹು ಕೇತು ಇಬ್ಬರೂ ಕೂಡ ಕೆಟ್ಟವರಾಗಿದ್ದಾಗ ಏನು ಮಾಡ್ತಾರೆ ಅಂದರೆ ಅವರು, ಈಗ ಯಾವುದಾದ್ರೂ ಒಂದು ವಿಷವನ್ನು ಸಹಿಸ್ಕೊಳ್ಬೋದು, ಇನ್ನೊಂದು ಕಡೆ ಅಮೃತ ಇದೆ ಅಂತಾದರೆ. ಆದರೆ 2 ಘಟಕಗಳು ನಮ್ಮ ಅಮೃತಕ್ಕೆ, ಕುಂಭಕ್ಕೆ ವಿಷವನ್ನು ತುಂಬಿಸ್ತಾ ಇವೆ ಅಂತಾದರೆ ಅದನ್ನು ಎದುರಿಸುವಂಥ ಶಕ್ತಿ ಭಾಳ ಈಸಿಯಾಗಿ ಅದು ದಕ್ಕುವಂಥದ್ದಲ್ಲ. ಹಾಗಾಗಿ
ಕುಂಭರಾಶಿಯವರು ಸಂತೋಷಕ್ಕಿಂತ ಸ್ವಲ್ಪ ನೋವನ್ನೇ ಹೆಚ್ಚು ಅನುಭವಿಸಬೇಕಾದಂಥ ಕಾಲದ ಸಂದರ್ಭ. ಅದರಲ್ಲೂ ಆರ್ಥಿಕ ವಿಚಾರದ ಬಗೆಗೆ, ಆರೋಗ್ಯದ ಬಗೆಗೆ. ಆರೋಗ್ಯ ಅಂದರೆ ಏನು? ನನಗೆ ಗೊತ್ತೇ ಇರೋದಿಲ್ಲ. ನಾನು ಆರಾಮಾಗಿದ್ದೇನೆ, ನಾನು ಏನೋ ಒಂದು ಇದರಲ್ಲಿದ್ದೇನೆ ಅಂತ ನಾನು ತಿಳ್ಕೊಂಡಿರ್ತೇನೆ. ಆದರೆ ನಮ್ಮನ್ನು ಕಾಲಕ್ಕೆ ಕೊಲೆಸ್ಟ್ರಾಲ್ ಇದೆಯಾ, ಅಥವಾ ಯೂರಿಕ್ ಆ್ಯಸಿಡ್ ಜಾಸ್ತಿ ಆಗಿದೆಯಾ, ಟ್ರೈಗ್ಲಿಸರೈಡ್ ಜಾಸ್ತಿ ಆಗಿದೆಯಾ, ನಮ್ಮನ್ನು ನಾವು ವೈದ್ಯಕೀಯವಾದಂಥ ವಿಚಾರದಲ್ಲಿ ಪರೀಕ್ಷೆ ಮಾಡಿಸ್ಕೊಳ್ಬೇಕಾದಂಥ ವಿಚಾರ ಅನಿವಾರ್ಯವಾಗಿ ಮಾಡಲೇಬೇಕು. ಅದನ್ನು ಮಾಡದೆ ಹೋದರೆ ದೊಡ್ಡದಾದ ರೀತಿಯಲ್ಲಿ ಯಾವುದೋ ಒಂದು ಏಟು ನಮಗೆ ಬೀಳಬಾರ್ದು ಅನ್ನೋದು ಏನು ಭಾಳ ಸಹಜವಾಗಿ ಆಗಿಬಿಡುತ್ತೆ. ಹಾಗಾಗಿ ಈಗ ಇಂಥದ್ದನ್ನೆಲ್ಲ ಹೇಳಿದಾಗ ಏನಾಗುತ್ತೆ, ಕೇಳಿಸ್ಕೊಳ್ಳೋವರಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ಆದರೆ ಒಂದನ್ನು ನಂಬಬೇಕು, ಯಾವುದನ್ನೇ ಜ್ಯೋತಿಷಿ ಹೇಳಿದ್ರೂ ಕೂಡ ಸಕಾರಾತ್ಮಕವಾದ ಸಂದರ್ಭದಲ್ಲಿ ಸಕಾಲದಲ್ಲಿ ನಾನು ಆ ಕಾಲಕ್ಕೆ ಏನೇನೆಲ್ಲ ಆಗಬೇಕೋ ಅದನ್ನೆಲ್ಲ ನಾನು ನೆರವೇರಿಸ್ಕೊಳ್ತೇನೆ ಅನ್ನುವಂಥದ್ದು ಅವರು ಆ ರೀತಿಯಲ್ಲಿ ಹೆಜ್ಜೆ ಇಟ್ಟಾಗ ಆಗುವಂಥದ್ದನ್ನು ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯತೆ ಇರುತ್ತೆ. ಆದರೆ ಇದು ಕಷ್ಟ ಏನು, ಅದು ತಪ್ಪಬೇಕು. ಅದು ತಪ್ಪಿಸುವಾಗ ನಾನು ಏನನ್ನೋ ಒಂದನ್ನು ಮಾಡ್ಕೊಳ್ಬೇಕಾದ್ರೆ ನನಗೆ ಆರ್ಥಿಕವಾದಂತಹ ಒಂದು ಭಾರ ಬರುತ್ತೆ. ಈಗ ನಾನು ಹೋಗಿ ಒಂದು ಟೆಸ್ಟ್ ಮಾಡಿಸ್ಕೊಳ್ಬೇಕು ಅಂತಂದರೆ ಅದಕ್ಕೆ ಬೇಕಾದಂಥ ಒಂದು ಹಣದ ವ್ಯವಸ್ಥೆ ಆಗಬೇಕು. ಹಣದ ವ್ಯವಸ್ಥೆ ಇರದೇ ಹೋದಾಗ ಇದನ್ನು ಹೇಗೆ ಮಾಡಬೇಕು? ಇದೆಲ್ಲ ಒಂದಿಷ್ಟು ಆ ದುರ್ಬಲವಾದಂತಹ ಸಂಗತಿಗಳು ಇರ್ತವೆ. ಇವನ್ನೆಲ್ಲ ಎದುರಿಸಿ ಅವೆಲ್ಲದರ ನಡುವೆ ಹೇಗೋ ಒಂದು ನಾನು ಅದನ್ನು ಮ್ಯಾನೇಜ್ ಮಾಡ್ಕೊಂಡು ಹೋಗ್ತೇನೆ ಅಂತಾದರೆ ಕುಂಭರಾಶಿಯವರಿಗೆ ನಾನು ಹೇಳುವಂಥದ್ದೇನು, ಹೇಗೆ ನಾನು ಮಕರ ರಾಶಿಯವರಿಗೆ ದೇವಿ ಅನುಗ್ರಹ ಇದೆ ಅಂತ ಹೇಳ್ತಾ ಇದ್ದೇನೋ ಅದೇ ರೀತಿಯಲ್ಲಿ ದೇವಿಯನ್ನು ಸ್ತುತಿಸುವಂಥ ಕೆಲಸವನ್ನು ಮಾಡಿದಾಗ ನಿಶ್ಚಿತವಾಗಿ ತೊಂದರೆ ಇದೆ ಹೇಳುವಂತಹ ಕಾಲವೂ ಕೂಡ ನಿಶ್ಚಿತವಾಗಿ ಆ ತೊಂದರೆಯನ್ನು ಕೊಡದೆ ಒಳ್ಳೆಯದನ್ನು ಮಾಡದೆ ಹೋಗಬಹುದು. ಆದರೆ ಕೆಟ್ಟದ್ದನ್ನು ಮಾಡದೆ ಹೋದಂತಹ ಒಂದು ವರ್ತಮಾನವನ್ನು ಅದು ನಿರ್ಮಿಸಿ ಸಮಾಧಾನಕರವಾದಂತಹ ಅಂಶವನ್ನು ಇವರಿಗೆ ರೂಪಿಸಿಕೊಡುತ್ತೆ. ಓಕೆ, ಧನ್ಯವಾದ ಗುರುಜಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.